ಭಾಗ್ಯನ ಕೇಳಿದೆ, ಇಲ್ಲೆಲ್ಲರೂ ಪ್ಲಾಸ್ಟಿಕ್ ಕಾಣುತ್ತಾ? ಎಲ್ಲೂ ಕಾಣಲಿಲ್ಲ. ಆದರೆ ಎಲ್ಲೂ ಅಡ್ವರ್ಟೈಸ್ಮೆಂಟ್ ಇಲ್ಲ. ನಾನು ರೀಸೆಂಟಾಗಿ ಶಿಕಾಗೋಗೆ ಹೋದಾಗ ಒಂದು ರೆಸ್ಟೋರೆಂಟ್ಗೆ ಹೋಗಿದ್ದೆ. ಅದು ಮಿಡ್ಲ್ ಈಸ್ಟರ್ನ್ ರೆಸ್ಟೋರೆಂಟು. ಅಲ್ಲಿ ನಾನು ನನ್ನ ವೈಫ್ ಭಾಗ್ಯ ಹೋದಾಗ ಮಧ್ಯಾಹ್ನ ಊಟಕ್ಕೆ ಹೋದ್ವಿ. ಒಳಗಡೆ ಹೋದಾಗ ನಾವೇ ಸೆಲ್ಫ್ ಆರ್ಡ್ರ್ ಮಾಡಬೇಕು. ಅಲ್ಲಿ ನಿಂತ್ಕೊಂಡು ಕೌಂಟ್ರ್ನಲ್ಲಿ ಆರ್ಡ್ರ್ ಮಾಡಿದ್ವಿ. ಅವರೊಂದು ಪ್ಲೇಟ್ ಕೊಟ್ಟರು, ಸಿರಾಮಿಕ್ ಪ್ಲೇಟು, ಅದ್ರ ಜೊತೆ ಕಟ್ಲರಿ ಎಲ್ಲ ತೊಗೊಂಡು ಟೇಬಲ್ ಮೇಲೆ ಇಟ್ಕೊಂಡು ಕೂತ್ಕೊಂಡ್ವಿ. ಆವಾಗ ನೀರು ತಂದು ಕೊಟ್ಟರು. ನೀರು ಒಂದು ಗ್ಲಾಸ್ ಬಾಟ್ಲಲ್ಲಿ ಕೊಟ್ಟರು. ನೀರು ಲೋಟಗಳು ಗ್ಲಾಸ್ದು. ನಾನು ನೋಡ್ತಾ ಇದ್ದೆ. ಎಲ್ಲ ಯೋಚನೆ ಮಾಡೋದು ನನ್ನ ಕೆಲಸ. ಅದು ಏನು, ಯಾತಕ್ಕಿದು, ಯಾತಕ್ಕೆ ಈ ಥರ ತೋರಿಸ್ತಾರೆ, ಇದೇನು ಅನುಭವ ಅಂತ. ಆವಾಗ ಅಂದ್ಕೊಂಡೆ, ನಿಜವಾಗ್ಲೂ ಇಲ್ಲಿ ಎಲ್ಲಿ ಪ್ಲಾಸ್ಟಿಕ್ಕೇ ಕಾಣೋದಲ್ಲ. ಯಾಕೆಂದರೆ ಬೇರೆ ರೆಸ್ಟೋರೆಂಟ್ಗೆ ಹೋದಾಗ ಒಂದು ಪ್ಲಾಸ್ಟಿಕ್ ಪ್ಲೇಟ್ ಕೊಡ್ತಾರೆ, ಪ್ಲಾಸ್ಟಿಕ್ ಸ್ಪೂನು ಇದು ಕೊಡ್ತಾರೆ, ಪ್ಲಾಸ್ಟಿಕ್ ಗ್ಲಾಸ್ ಕೊಡ್ತಾರೆ. ಏನೂ ಇಲ್ಲ ಇಲ್ಲಿ. ಈವನ್ ಜಾರೂ ವಾಟರ್ ಗ್ಲಾಸ್ ಜಾರು. ಆವಾಗ ಭಾಗ್ಯನ ಕೇಳಿದೆ, ಇಲ್ಲೆಲ್ಲರೂ ಪ್ಲಾಸ್ಟಿಕ್ ಕಾಣುತ್ತಾ? ಎಲ್ಲೂ ಕಾಣಲಿಲ್ಲ. ಆದರೆ ಎಲ್ಲೂ ಅಡ್ವರ್ಟೈಸ್ಮೆಂಟ್ ಇಲ್ಲ. ವಿ ಆರ್ ನೋ ಪ್ಲಾಸ್ಟಿಕ್, ವಿ ಆರ್ ಇದು ಕಲ್ಚರ್, ಇದು ಏನೂ ಇಲ್ಲ. ಆವಾಗ ನಾನು ಆಚೆ ಬರಬೇಕಾದ್ರೆ ಅಲ್ಲಿ ಮ್ಯಾನೇಜರಿಗೆ ಕೇಳಿದೆ, ಏನಿದು ನೀವು ಪ್ಲಾಸ್ಟಿಕ್ ಯೂಸ್ ಮಾಡಲ್ಲ? ಇಲ್ಲ, ಅದು ನಮ್ಮ ಸಂಸ್ಕೃತಿ, ಅವರ್ ಕಲ್ಚರ್. ನಾವು ಇದನ್ನೇನು ತೋರಿಸ್ಬೇಕಾಗಿಲ್ಲ ಯಾರಿಗೂ, ಇಟ್ ಈಸ್ ಅವರ್ ಕಲ್ಚರ್. ವಾವ್ ಅಂದ್ಕೊಂಡೆ. ವಾವ್ ಎಫೆಕ್ಟ್. ಆಚೆ ಬಂದಮೇಲೆ ಅಂದ್ಕೊಳ್ತಾ ಇದ್ದೆ, ನಿಜವಾಗ್ಲೂ ಇದರಿಂದ ನಾವೇನು ಕಲಿಬೋದು? ಏನು ಕಲಿಬೋದು ಅಂದರೆ, ನಮ್ಮ ಸಂಸ್ಕೃತಿನ ನಾವೇನು ಯಾರಿಗೂ ಎಕ್ಸಿಬಿಟ್ ಮಾಡಬೇಕಾಗಿಲ್ಲ, ಆ್ಯಕ್ಷನ್ನಲ್ಲಿ ತೋರಿಸ್ಬೇಕು. ಇವಾಗ ಒಬ್ಬರು ಜಡ್ಜು ಪ್ರಾಮಾಣಿಕತರು ಅಂತ ಹೇಳ್ತೀವಿ, ನಾವು ಹೇಳಬೇಕಾಗಿಲ್ಲ, ಅವ್ರು ತೋರಿಸ್ಬೇಕು ಆ್ಯಕ್ಷನ್ನಲ್ಲಿ. ಒಬ್ಬರು ರಾಜಕೀಯ ವ್ಯಕ್ತಿ ಪ್ರಾಮಾಣಿಕರು ಅಂದರೆ ನಾವ್ಯಾರೂ ಹೇಳಬೇಕಾಗಿಲ್ಲ, ತೋರಿಸ್ಬೇಕು ಆ್ಯಕ್ಷನ್ನಲ್ಲಿ. ಇದು ನಮ್ಮ ಸಂಸ್ಕೃತಿಗೆ ಬಹಳ ಮುಖ್ಯ. ಈಗಿನ ಕಾಲದಲ್ಲಿ ಪ್ರಾಮಾಣಿಕತ್ವ ಕಮ್ಮಿ ಆಗಿದೆ, ಭ್ರಷ್ಟಾಚಾರ ಜಾಸ್ತಿ. ಅದಕ್ಕೆ ನಾವು ನಮ್ಮ ಸಂಸ್ಕೃತಿನೇ ನಾವು ಬದಲಾಯಿಸಬೇಕು.